ಮಾರಳ್ಳಿ ಶಕ್ತಿಪೀಠ STV9 ಸಹಯೋಗದೊಂದಿಗೆ ಸಂಗೀತ ಕ್ಷೇತ್ರದಲ್ಲಿ 2 ನಕ್ಷತ್ರಗಳು ಒಟ್ಟಿಗೆ ಸೇರಿರೋದು ಗುಡುಗು ಸಿಡಿಲು ಎರಡು ಒಟ್ಟಿಗೆ ಸೇರಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯ. ಮಿನುಗುವ ನಕ್ಷತ್ರಗಳು ಈ ಒಂದು ಭಗವತಿಯ ದಿವ್ಯ ಸಂಸ್ಥಾನಕ್ಕೆ ಬಂದು ಸಂಗೀತವನ್ನ ಭಗವತಿಯ ಚಂಡಿಕಾ ಹೋಮದಲ್ಲಿ ನುಡಿಸಿ ಇವತ್ತೇನಾದರೂ ಶೋಕೇಶ್ ಅಂದ್ರೆ ರಾಜ್ಯ ಅಲ್ಲದೆ ಹೊರ ರಾಜ್ಯದಲ್ಲಿ ಎಂತ ಒಂದು ಅದ್ಭುತವಾದ ಸಂಸ್ಥಾನಕ್ಕೆ ಹೋದ್ರು ಕೂಡ ಶೋಕೇಶ್ ಅಂದ್ರೆ ಹೇಳ್ತಾರೆ. ಅಂತ ಒಂದು ಅದ್ಭುತವಾದ ವ್ಯಕ್ತಿನ ನಾವು ಪಡೆದಿರೋದು ನಮ್ಮ ಸಮಾಜ ಧನ್ಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಸಂಸ್ಥಾನ ಗುಡಿಸಲು ಇದ್ದಂತ ಸಂಸ್ಥಾನಕ್ಕೆ ಪಾದಾರ್ಪಣೆ ಮಾಡಿದ್ದು ಶೋಕೇಶ್ ಅವರು. ಇವತ್ತು ಒಂದಲ್ಲ 4 ಮಂದಿರ ನಿರ್ಮಾಣ ಆಗಿದೆ ಅಂದ್ರೆ ಅಮ್ಮನವರ ಜೊತೆಗೆ ಸಪಾಟಿಯಾಗಿ ನಿಂತ ವೇದ ಬ್ರಹ್ಮ ನಾದ ಬ್ರಹ್ಮ ಎಂಬಂತೆ 2 ಜೋಡಿಗಳು. ಅದರ ಜೊತೆಗೆ ನಮ್ಮ ಪ್ರೀತಿಯ ರಾಜ್ಕುಮಾರ್ ಸರ್ ಅವರು ಡೋಲ್ ವಿದ್ವಾಂಸರು, ಚಕ್ರವರ್ತಿ, ಕರ್ನಾಟಕ ರತ್ನ, ರಾಷ್ಟ್ರ ಪ್ರಶಸ್ತಿ ಪಡೆದಂತ ಧೀಮಂತ ನಾಯಕರಿಗೆ ನಾವು ನಮ್ಮವರೇನೋ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಅಮೆರಿಕ ಹೊರದೇಶದಲ್ಲಿ ರಾಜ್ಯ ಅಲ್ಲದೆ ಹೊರ ರಾಜ್ಯ ಅಂತಾರಾಜ್ಯದಲ್ಲೂ ಕೂಡ ಪ್ರಶಸ್ತಿಯನ್ನು ಪಡೆದು ಬಂದಂತ ಸಮಾಜದ ಧೀಮಂತ ಚಕ್ರವರ್ತಿ ಇಬ್ಬರು ನಕ್ಷತ್ರಗಳಿಗೂ ತುಂಬ ಹೃದಯದ ಅಭಿನಂದನೆಗಳು. ತಾವು 2 ಮಾತು. ತುಂಬಾ ಆನಂದ ಆಗ್ತಾ ಇದೆ. ನಮ್ಮಲ್ಲಿ ಇಂಥ ದೇವಸ್ಥಾನ ಕಟ್ಟಿ ಇದು ಮಾಡ್ತಾ ಇದ್ದಾರೆ ಅಂದ್ರೆ ನೀವೆಲ್ಲ ಇನ್ನೂ ಹೆಚ್ಚಿನ ಇನ್ನೂ ಬೆಳಿಬೇಕು. ನಮ್ಮಿಂದ ನಿಮ್ಗೆ ಏನಾದ್ರು ಈಗ ಎಂಕರೇಜ್ಮೆಂಟ್ ಬೇಕು ಅಂತ ನಾವು ಬಂದು ದಾರಿ ತೋರಿಸ್ತೀವಿ. ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ ಅಮ್ಮ ಎಲ್ಲ ಸಾಧು ಭಕ್ತಾದಿಗಳು ಅದೇ ತರ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಗೆ ಬರಬೇಕು ಅಂತ ನಾನು ಖಂಡಿತ ನಿಮ್ಮನ್ನ ಈ ಒಂದು ಕ್ಷೇತ್ರಕ್ಕೆ ಕರೆತರಲಿಕ್ಕೆ ಮೂಲ ಕಾರಣರಾದಂತ ಶೋಕೇಶ್ ಇಲ್ಲ ಭಗವತಿ ಅನುಗ್ರಹ ಕೂಡ ಇರಬೇಕು. ಮಾರ್ಗದರ್ಶಕರು ಗುರುಗಳು. ನಾನು ಖಾಲಿ ಇದ್ದೆ ಇವತ್ತು. ಅದೇ ನನ್ನ ಒಂದು ಪುಣ್ಯ. ಇವತ್ತು ನಾನು ಕರ್ಮ ಎಲ್ಲ ಕಳೆದಿದ್ದೆ ಅಂತ ಒಬ್ಬ 2 ಧೀಮಂತ ನಕ್ಷತ್ರಗಳು ನಕ್ಷತ್ರಗಳ ಮನೆಗೆ ಮಹೇಶ್ವರ ಮೋದಿ ಭಾಗ ಇವರು ಕೂಡ ಇದ್ದಾರೆ. ಇವರು ಕೂಡ ಸಾಕ್ಷಾತ್ ಕಲಾವಿದರು. ಶಾರದಾಂಬೆ ಯಾರ ಸ್ವತ್ತಲ್ಲ, ಭಗವತಿ ಒಲಿದರೆ ಅವರು ಉನ್ನತ ಶಿಖರಕ್ಕೆ ಹೋಗ್ತಾರೆ. ತಲೆ ಬಗ್ಗಿ ಶಾರದಾಂಬೆಯನ್ನು 4 ದಿನಗಳ ಕಾಲ ನಾನು ಪಠನ ಮಾಡಿದರೆ ನನ್ನ ಜೀವನ ಇರುವವರೆಗೂ ನನ್ನ ತಲೆ ಎತ್ತಿ ನಿಲ್ಲಿಸುವಂತ ಶಕ್ತಿ ಸಂಗೀತ ಕ್ಷೇತ್ರಕ್ಕಿದೆ. ಆ ಸಾಮ್ರಾಟರ ಸುಪುತ್ರರಿಗೂ ಕೂಡ ಉಡೇಮಾಕರಿ ಶಕ್ತಿಪೀಠದ ಪರವಾಗಿ ಒಂದು ಅಭಿನಂದನೆ. ಹಿರಿಯರು ನಮ್ಮ ಮಂಜು ಸರ್ ಅವರು, ಶ್ರೀನಣ್ಣನವರು ಎಲ್ಲರಿಗೂ ತುಂಬ ಹೃದಯದ ಅಭಿನಂದನೆ.